ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ 36 ಕ್ಲಾಸ್ ನಂಬರ್ 36 ನಾರ್ಮಲ್ ನೀಡಲಿಂದ ಆರಿ ವರ್ಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದರಿಂದ ಎಷ್ಟೆಲ್ಲ ಉಪಯೋಗ ಅಂತೀರಾ. ತುಂಬಾ ಟ್ರೆಂಡಲ್ಲಿರುವಂಥ ಈ ಡಿಸೈನ್ಗಳನ್ನು ನೀವು ಆರಾಮಾಗಿ, ಯಾಕೆಂದರೆ ಇದಕ್ಕೆ ನಿಮಗೆ ಯಾವುದೇ ಕ್ರೋಸ ಬಗ್ಗೆ ಅಂತ ತಿಳುವಳಿಕೆ ಇಲ್ಲದವರು ಒಂದು ಬೇಸಿಕ್ ಕಲ್ತ್ರೆ ಸಾಕಾಗುತ್ತೆ. ಇಷ್ಟುವರೆಗೂ ಹೇಳ್ಕೊಟ್ಟಿರುವಂಥ ಒಂದು ಬೇಸಿಕ್ ಡಿಸೈನ್ ಕಲ್ತ್ರೆ ಸಾಕಾಗುತ್ತೆ. ಇದು ಇವಾಗ ಏನು ಪ್ರೆಸೆಂಟ್ ನಡೀತಿದೆ ಅದರಲ್ಲಿ ತುಂಬಾ ಏನು ಹೇಳ್ತೀವಿ ಟ್ರೆಂಡಲ್ಲಿರುವಂಥ ಡಿಸೈನ್ಸ್ಗಳು. ಒಂದೇ ವಿಡಿಯೋದಲ್ಲಿ 3 ಡಿಸೈನ್ಸನ್ನು ನಾನು ತೋರಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಈ ಡಿಸೈನ್ನಿಂದ ನಾವು ದಿನಕ್ಕೆ 2,000-3,000 ಅಲ್ಲಿಗೆ ತಿಂಗಳಿಗೆ ನಾವು 30,000-40,000 ರೂಪಾಯಿನ ಇದರಿಂದ ಸಂಪಾದನೆ ಮಾಡ್ಬೋದು. ಯಾಕೆ ಅಂತಂದರೆ ತುಂಬಾ ಟ್ರೆಂಡಲ್ಲಿದೆ. ಈಗಾಗಲೇ ನಾನು ಹೇಳ್ಕೊಟ್ಟಿರುವಂಥ ನೀವು ಡಿಸೈನನ್ನು ಪ್ರಾಕ್ಟೀಸ್ ಮಾಡಿದರೆ ಆರಾಮಾಗಿ ಈ ಡಿಸೈನನ್ನು ಕಲಿತು ನೀವು ಸಂಪಾದನೆ ಮಾಡ್ಬೋದು, ಅದು ಮನೆಯಿಂದಲೇ ಅಂತಲೇ ಹೇಳ್ತಾ ಈಗ ಈ ವಿಡಿಯೋನ ಶುರು ಮಾಡೋಣ. ಬೇಗನೆ ಜಾಸ್ತಿ ಲೆಂತಿ ಮಾಡಲ್ಲ ನಾನು ಯಾವುದೇ ವಿಡಿಯೋನು, ಆದಷ್ಟು ಚಿಕ್ಕದಾಗಿ ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ಕೊಡ್ತಿದ್ದೀನಿ. ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ, 6 ಎಳೆ ದಾರನ ನಾನು ಒಂದು ನಾರ್ಮಲ್ ನೀಡಲ್ಗೆ ಪೋಣ್ಸ್ ಇಟ್ಕೊಂಡಿದ್ದೀನಿ ನೋಡಿ, ಸೇರಿಸ್ಕೊಂಡಿದ್ದೀನಿ. ಅಲ್ಲಿಗೆ ನಾವು ಫೋಲ್ಡಿಂಗ್ ಮಾಡಿದ್ರೆ 12 ಎಳೆ ದಾರ ಆಗುತ್ತೆ. ಈಗ ಫಸ್ಟ್ ಡಿಸೈನನ್ನು ತೋರಿಸ್ಕೊಡ್ತಿದ್ದೀನಿ ನೋಡಿ. ಫಸ್ಟು ಡಿಸೈನನ್ನು ಕಾಣಿಸ್ತಿದೆಯಾ, ಈ ರೀತಿ ಸೂಜಿಯನ್ನು, ಇದಕ್ಕೆ ಯಾವುದೇ ಆರಿ ನೀಡಲಿನ ಸಹಾಯ ಬೇಕಾಗಿಲ್ಲ. ಈ ಡಿಸೈನ್ಗೆ ನಾವು ಒಂದು ಬೇಸಿಕ್ ಡಿಸೈನನ್ನು ಮಾಡಿಕೊಂಡು ನಾವು ಈ ಡಿಸೈನನ್ನು ಆರಾಮಾಗಿ ಕಲ್ತ್ಕೋಬೋದು. ಸ್ಟಾರ್ಟಿಂಗ್ ಡಿಸೈನ್ ಇದು, ಪ್ರಾಕ್ಟೀಸ್ ಮಾಡುವಾಗ ಕಲಿಯುವಂಥ ಫಸ್ಟು ಡಿಸೈನ್ ಅಂತಲೇ ಹೇಳ್ಬೋದು. ಇದಕ್ಕೆ ಫ್ರೆಂಚ್ ನಾಟ್ ಅಂತ ಕರಿತೀವಿ ನಾವು. ಇದನ್ನು ಯಾವ ರೀತಿ ಈ ರೀತಿ ಇಟ್ಕೋಬೇಕು ನೋಡಿ, ಈ ರೀತಿ ಇಟ್ಕೊಳ್ಳೋಣ. ಇಟ್ಕೊಂಡು ಈ ಸೂಜಿ ತುದಿ ಏನಿದೆಯಲ್ಲ, ಈ ತುದಿಯಿಂದ ಈ ರೀತಿ 1 2 ಒಂದು ಸತಿ ಬೇಕಾದರೂ ಫೋಲ್ಡಿಂಗನ್ನು ನೀವು ಮಾಡ್ಕೋಬೋದು ನೋಡಿ. ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಯಾವ ಡಿಸೈನ್ಗೆಲ್ಲ ಬಳಸ್ಬೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ನೋಡಿ. ಈ ರೀತಿ ಹಾಕ್ಕೋಬೇಕು. ಲೆಫ್ಟ್ ಹ್ಯಾಂಡಲ್ಲಿ ದಾರನ ಸ್ವಲ್ಪ ಚಿಕ್ಕದಾಗಿ ತಗೊಳ್ಳಿ. ನಾನು ಬೇರೆ ಡಿಸೈನನ್ನು ಮಾಡೋದ್ರಿಂದ ಸ್ವಲ್ಪ ದೊಡ್ಡದಾಗಿ ತಗೊಂಡಿದ್ದೀನಿ, ಅದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ನೀವು ಪ್ರಾಕ್ಟೀಸ್ ಮಾಡುವಾಗ ಒಂದು ಚಿಕ್ಕದಾಗಿ ತಗೋಬೇಕು ನೋಡಿ, ಈ ರೀತಿ ಬರುತ್ತೆ. ಇನ್ನೊಂದು ಸತಿ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಇದೇ ರೀತಿ ಇದನ್ನೇ ಒಂದು ದೊಡ್ಡ ಡಿಸೈನನ್ನು ಮಾಡ್ಬೋದು. ನಾನು ನಮ್ಮನೆ ಗೃಹ ಪ್ರವೇಶದ ಬ್ಲೌಸಿಗೆ ನಾನು ಈ ರೀತಿ ಬೇರೆಯವ್ರಿಗೆ ಮಾಡಿಕೊಟ್ಟಿರೋವೆಲ್ಲ ಕೊಟ್ಬಿಟ್ಟಿದ್ದೀನಿ. ನನ್ನ ಹತ್ರ ಇರುವಂಥ ಬ್ಲೌಸ್ಗೆ ನಾನು ಮೇನ್ ಡಿಸೈನಾಗಿ ಇದನ್ನೇ ಬಳಸ್ಕೊಂಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದು ತೋರಿಸಿ ಆ ಬ್ಲೌಸನ್ನು ಅಂದರೆ ಖಂಡಿತವಾಗ್ಲೂ ತೋರಿಸ್ತೀನಿ. ಯಾಕೆಂದರೆ ಆಗ ನಾನು ಆ ವಿಡಿಯೋ ಅರ್ಜೆಂಟ್ ಇದ್ದುದರಿಂದ ನಾನು ಆ ಡಿಸೈನನ್ನು ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಹಾಗಾಗಿ ನೋಡಿ, ಈ ರೀತಿ ಸೂಜಿ ತುದಿಯಿಂದ ಈ ಒಂದು 2 ಸತಿ ಈ ರೀತಿ ನೋಡಿ ಹಾಕ್ಕೊಂಡು ಪಕ್ಕದಲ್ಲೇ ಇಲ್ಲಿ ನೋಡಿ, ಈ ರೀತಿ ಪಕ್ಕದಲ್ಲೇ ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕು. ಸ್ಟಿಚ್ಚನ್ನು ಮಾಡಿಕೊಂಡು ಎಳ್ಕೊಳ್ಳೋದು, ಈ ರೀತಿ ಎಳ್ಕೊಳ್ಳೋದು ನೋಡಿ. ನೀಟಾಗಿ ಈ ಲೆಫ್ಟ್ ಹ್ಯಾಂಡಲ್ಲಿ ಅದನ್ನೇ ಎಳ್ಕೋಬೇಕು. ಎಳ್ಕೊಂಡು ಅದನ್ನಲ್ಲೇ ಈ ರೀತಿ ನೋಡಿ, ಈ ರೀತಿ ಬೊಟ್ಟು ಇರ್ತವೆ ನೋಡಿ, ಒಂದೊಂದು ಬೀಡನ್ನು ಆ್ಯಡ್ ಮಾಡುವಾಗ ಇರ್ತದಲ್ಲ, ಆ ರೀತಿ ಡಿಸೈನ್ ಬರುತ್ತೆ. ಈಗ ನೆಕ್ಸ್ಟ್ 2ನೇ ಡಿಸೈನ್ ಯಾವುದಂತಂದರೆ ಲಾಂಗ್ ಫ್ರೆಂಚ್ ನಾಟ್ ಅಂತ ಹೇಳ್ತೀವಿ ನೋಡಿ. ಇಲ್ಲಿ ಈ ರೀತಿ ಚುಚ್ಕೊಳ್ಳೋದು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದು ಯಾವ ರೀತಿ ಡಿಸೈನ್, ಈಗ ಬರೀ ಸುಮ್ಮನೆ ತೋರಿಸ್ಕೊಡ್ತಿದ್ದೀನಿ. ನಿಮ್ಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ ಅದ್ರ ಮೇಲೆ ನೆಕ್ಸ್ಟ್ ಇದನ್ನು ಯಾವ ರೀತಿ ಎಲ್ಲ ಬಳಸ್ಬೋದು ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ. ಇದನ್ನು ಇಲ್ಲೇ ಹಾಕಿದ್ವಿ, ಆದರೆ ಇದು ಹಾಗೆ ಮಾಡೋಂಗಿಲ್ಲ. ಸ್ವಲ್ಪ ಉದ್ದಕ್ಕೆ ಇದಕ್ಕೆ ನಾವು ಲಾಂಗ್ ಫ್ರೆಂಚ್ ನಾಟ್ ಅಂತ ಕರಿತೀವಿ. ಏನು ಹೇಳ್ತೀವಿ? ಲಾಂಗ್ ಫ್ರೆಂಚ್ ನಾಟ್ ಅಂತ ಕರಿತೀವಿ ನೋಡಿ. ಇದನ್ನು ಈ ರೀತಿ ಇಟ್ಕೋಬೇಕು ನೋಡಿ. ಇಲ್ಲಿ ಈ ರೀತಿ ಇಟ್ಕೊಂಡು ಇದು ತುದಿಯಲ್ಲಿ ನಾವು ಫಿಟ್ಟಾಗಿ ಇಟ್ಕೋಬೇಕಾಗತ್ತೆ ನೋಡಿ. ಕಾಣಿಸ್ತಿದೆಯಾ ನೋಡಿ, ಇದು ಲಾಂಗ್ ಫ್ರೆಂಚ್ ನಾಟ್. ಇನ್ನೊಂದು ಸತಿ ತೋರಿಸ್ಕೊಡ್ತೀನಿ ನಾನು ನಿಮಗೆ ಲಾಂಗ್ ಫ್ರೆಂಚ್ ನಾಟನ್ನು ಹೇಗೆ ಹಾಕೋದು ಅಂಥೇಳಿ. ಈಗ ನೋಡಿ, ಇದರಿಂದ ಇಲ್ಲಿ ಚುಚ್ಚಿ ಈ ರೀತಿ ಚುಚ್ಕೋಬೇಕು. ಚುಚ್ಕೊಂಡು ಎಳ್ಕೋಬೇಕು. ಈ ರೀತಿ ಎಳ್ಕೊಂಡು ನೋಡಿ, ಈ ರೀತಿ ಎಳ್ಕೋಬೇಕು. ಎಳ್ಕೊಂಡಾದ ನಂತರ ನೋಡಿ, ಈ ರೀತಿ ಆದ ನಂತರ ಇದನ್ನು ಈ ರೀತಿ ಸೂಜಿ ತುದಿಯಿಂದ ಸೇಮ್ ನಾವು ಫಸ್ಟ್ ಡಿಸೈನ್ಗೆ ಹೇಗೆ ಮಾಡಿದ್ವಲ್ಲ ಅದೇ ರೀತಿ ಇದನ್ನು ಎಳ್ಕೋಬೇಕು. ಎಳ್ಕೊಂಡಿದ್ದಾದ ನಂತರ ನೋಡಿ, ಎಡದ ಕೈಯಿಂದ ಈ ರೀತಿ, ಎಡದ ಕೈಯಲ್ಲಿ ನೀವು ಚಿಕ್ಕದಾಗಿ ದಾರ ತಗೊಂಡ್ರೆ ಇಷ್ಟೊಂದು ಏನಿರಲ್ಲ,
ನಾನು ದೊಡ್ಡದಾಗಿ ದಾರನ ತಗೊಂಡಿರೋದ್ರಿಂದ ನೋಡಿ ನೋಡ್ತಿದ್ದೀರಾ, ಈ ರೀತಿ ಮಾಡಿಕೊಂಡು ಈ ರೀತಿ ಹಾಕೋದ್ರಿಂದ ಇದು ಲಾಂಗ್ ಫ್ರೆಂಚ್ ನಾಟ್ ಅಂತ ಹೇಳ್ತೀವಿ. ಇನ್ನೊಂದು ಯಾವುದು ಅಂದರೆ ರಿಂಗ್ ಫ್ರೆಂಚ್ ನಾಟ್ ಅಂತ ಹೇಳ್ತೀವಿ. ಅದನ್ನು ಯಾವ ರೀತಿ ಎಲ್ಲ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಈಗ ಇದಿಷ್ಟು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಇದಿಷ್ಟು ಪ್ರಾಕ್ಟೀಸನ್ನು ಮಾಡಿದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ಈಗ ರಿಂಗ್ ಫ್ರೆಂಚ್ ನಾಟನ್ನು ನಾನು ತೋರಿಸ್ಕೊಡ್ತಿದ್ದೀನಿ. ರಿಂಗ್ ಫ್ರೆಂಚ್ ನಾಟ್ ತುಂಬಾ ಈಸಿಯಾಗಿ ಕಲಿಬೋದು, ಆದರೆ ತುಂಬಾ ಟ್ರೆಂಡಲ್ಲಿದೆ ಈಗ. ಒಂದು ವೆಡ್ಡಿಂಗ್ಗೆ ಮತ್ತು ನೋಡಿ ತೋರಿಸ್ತೀನಿ ನೋಡಿ, ರಿಸೆಪ್ಷನ್ಗೆ ಎಲ್ಲ ಫ್ರೆಂಚ್ ನಾಟಲ್ಲೇ ಡಿಸೈನನ್ನು ತುಂಬ ಮಾಡಿಕೊಟ್ಟಿದ್ದೀನಿ ನಾನು. ಮತ್ತು ನೀವೆಲ್ಲೇ ಹೋಗಿ ಅಬ್ಸರ್ವ್ ಮಾಡಿ ಬೇಕಾದರೆ ಈ ಮದುವೆ ಹುಡುಗಿಗೆಲ್ಲ ಮಾಡಿಸಿರುವಂಥದ್ದು ಇದೇ ರೀತಿ ಇರುತ್ತೆ ನೋಡಿ. ಈ ರೀತಿ ನುಲ್ಕೋಬೇಕು, ನುಲ್ಕೊಂಡು ಇಲ್ಲಿ ಅಲ್ಲಿಗೆ ಹಾಕೊಂಡು ಇಲ್ಲಿ ನೋಡಿ ಇದನ್ನು ತೋರಿಸ್ತೀನಿ ನೋಡಿ. ಇದನ್ನು ಲೂಸ್ ಬಿಟ್ಕೋಬೇಕು ಅಷ್ಟೇ. ನಾವು ಫ್ರೆಂಚ್ ನಾಟನ್ನು ಏನು ಮಾಡಿಬಿಡ್ತಿದ್ವಿ, ಲೂಸ್ ಬಿಡ್ತಿರ್ಲಿಲ್ಲ, ಫಿಟ್ಟಾಗಿ ಎಳೆದ್ಬಿಡ್ತಿದ್ವಿ. ಈ ರೀತಿ ಇಟ್ಕೋಬೇಕು. ಅದನ್ನು ಇಟ್ಕೊಂಡು ಈ ರೀತಿ ಸ್ವಲ್ಪ ನೋಡಿ ಈ ರೀತಿ ನೀಟಾಗಿ ಸ್ವಲ್ಪ ದಾರನೇ ಹಾಕ್ಕೊಳ್ಳಿ, ಯಾಕೆಂದರೆ ಇದೇನಾಗ್ಬಿಡತ್ತೆ ನೋಡಿ. ಈಗ ಇದನ್ನು ಸ್ವಲ್ಪ ಲೂಸ್ ಬಿಟ್ಕೊಂಡು ಎಳ್ಕೊಂಡ್ರೆ ಇದು ರಿಂಗ್ ನಾಟ್ ನೋಡಿ. ಇದಕ್ಕೇನು ಹೇಳ್ತೀವಿ ನಾವು, ಫ್ರೆಂಚ್ ನಾಟ್, ಲಾಂಗ್ ಫ್ರೆಂಚ್ ನಾಟ್, ರಿಂಗ್ ನಾಟ್. ಇದು ಸ್ವಲ್ಪ ಲೂಸ್ ಬಿಟ್ಕೊಂಡು ಇದೇ ಡಿಸೈನನ್ನು ಸ್ವಲ್ಪ ಲೂಸ್ ಬಿಟ್ಕೊಂಡು ಲಾಕ್ ಮಾಡ್ಕೊಳ್ಳುವಂಥದ್ದು. ಈಗ ನೋಡಿದ್ರಲ್ಲ, ಈ 3 ಡಿಸೈನ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ತುಂಬಾ ಚೆನ್ನಾಗಿ ನಿಮಗೆ ಇದೆಷ್ಟು ಈಗ ನೋಡಿದ್ರೆ ನಿಮ್ಗೆ ಇದೇನು ಇಷ್ಟು ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದಾರೆ ಅಂತ ಅನಿಸ್ಬೋದು. ಮುಂದಿನ ವೀಡಿಯೋಸಲ್ಲಿ ಇದನ್ನು ಹೇಗೆಲ್ಲ ಅಪ್ಲೈ ಮಾಡ್ಕೋಬೋದು ಅಂತ ತೋರಿಸಿದಾಗ ಇದು ಹೇಗೆ ಏನು ಅನ್ನೋದು ಗೊತ್ತಾಗುತ್ತೆ. ಈಗ ನೋಡಿದ್ರಲ್ಲ, ಈ 3 ಡಿಸೈನ್ಸನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ. ತಿಂಗಳಿಗೆ ಒಂದು 30,000-40,000 ರೂಪಾಯಿ ಸಂಪಾದನೆ ಮಾಡ್ಬೋದು, ಅಷ್ಟು ಟ್ರೆಂಡಲ್ಲಿದೆ ಈ ಡಿಸೈನು. ಈಗ ಒಂದು ಬ್ಲೌಸನ್ನು ನಾನು ಡಿಸೈನ್ ಮಾಡ್ತಿದ್ದೀನಿ ಇದೇ ಪ್ಯಾಟ್ರನ್ನಲ್ಲಿ. ನಾನು ಆ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಇದನ್ನು ಪ್ರಾಕ್ಟೀಸ್ ಮಾಡಿ ನಿಮಗೆ ಒಂದು ಐಡಿಯಾ ಬರುತ್ತೆ ನಾವು ಡಿಸೈನನ್ನು ಯಾವ ರೀತಿ ಎಲ್ಲ ಮಾಡ್ಕೋಬೋದು ಅಂತೇಳಿ. ಆಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.